ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಲಿ. ನಿಮಗೆ ಯಾರಾದರೂ ಫೋನ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ಕೆ ಬರಬೇಡ ಅಂತ ಯಾರಾದರೂ ಒತ್ತಾಯ ಮಾಡಿದ್ರ, ಯಾರಾದರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ, ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂಥ ಉತ್ತರ ಏನು ನಿಮ್ದು? ಸಾಕ್ಷಿ ಹೇಳ್ಬೇಡ ಅಂತೆಲ್ಲ ಹೇಳಲಿಲ್ಲ, ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ಥರ ಹೇಳ್ಬೇಡ ಈ ಥರ ಹೇಳ್ಬೇಡ ಅಂತ ಯಾರು ಹೇಳಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನು ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದಿನ ವ್ಯಕ್ತಿನ ಅವತ್ತು ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮನ್ನ ಸ್ಪಾಟ್ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನ ನೀವು ಕೇಳಿದ್ರಾ ಹೇಗೆ? ಅವರಲ್ಲಿ ಸರ್ ನಾನು ಸ್ಪಾಟಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ. ಕೋರ್ಟ್ಗೆ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಲಿಲ್ಲ. ನನಗೆ ಡೌಟ್ ಬಂತು, ನನಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬೋದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನನ್ನು ಕರೀಲಿಲ್ಲ, ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. ನನಗೆ ನಿಮಗೆ ಡೌಟ್ ಬಂದಾಗ ಯಾರ ಮುಂದೆ ಆದ್ರೂ ಹೇಳ್ಕೊಂಡ್ರ ಈ ಡೌಟ್ನ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನ ಗಮನ ತರಿಸುವಂತ ಕೆಲಸ ಮಾಡಿದ್ರಾ ನೀವು? ಇಲ್ಲ, ನಾನು ಹಾಗೆಂತಲ್ಲ, ನಮ್ಮ ಫ್ರೆಂಡ್ಸ್ನೊಳಗೆ ಹೇಳಿದ್ದೇನೆ, ಈಗ ಈ ಥರ ಆಗಿದೆ, ಈಗ ಇತ್ತು ಮಾರ ಅಂತಲ್ಲಿ. ಅದನ್ನು ಕೆಲವರು ನಮ್ಮವರು ಹೇಳ್ತಿದ್ರು, ಹೌದು ಇಷ್ಟೆಲ್ಲ ಆದರೂ ಸಹ ಯಾವುದು ಕೇಳುವುದಿಲ್ಲಲ್ಲ, ಯಾರಲ್ಲಿ ಹೇಳಿದ್ರು ಕೇಳುವುದಿಲ್ಲ ಅಂತೇಳಿ. ಅದನ್ನು ನಾನು ಅಲ್ಲಿ ಮತ್ತೆ ಬಿಟ್ಬಿಟ್ಟೆ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಮಂದಿರಲ್ಲಿ ಹೇಳಿದ್ದೇನೆ. ಈಗ ಗೋಪಾಲ್ ಪೂಜಾರಿ ಅವರು, ನೀವು ಹೇಳ್ತಿದ್ದೀರಲ್ಲ ನಾನು ಸುಮ್ಮನಾಗ್ಬಿಟ್ಟೆ, ನಾನು ಬಿಟ್ಬಿಟ್ಟೆ, ಇದಕ್ಕೊಂದು ಕಾರಣ ಇರುತ್ತೆ. ನೀವು ಸುಮ್ಮನಾಗೋದಿಲ್ಲ. ನೀವು ಅಲ್ಲಿ ವಿಟ್ನೆಸ್ ಆದಂಥವ್ರು, ನೋಡಿದಂಥವ್ರು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು ಕಾಡ್ತು ಆ ಟೈಮ್ನಲ್ಲಿ, ಯಾವ ಶಕ್ತಿ ನಿಮಗೆ ಅಡ್ಡ ಬಂತು ಅನ್ನುವಂಥದ್ದು ಪ್ರಶ್ನೆ ಇದೆ. ಸುಮ್ಮನಾಗ್ಬಿಟ್ರಿ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅದನ್ನು ನೀವು ಮುಕ್ತವಾಗಿ ಹೇಳ್ಬೋದು. ಹೌದು, ಕಾರಣ ಅಂದರೆ ನಮಗೆ ನ್ಯಾಯ ಒಂದ್ಸಲ ಸಂತೋಷ್ ರಾವ್ ಆರೋಪಿ ಅಂತ ಅರೆಸ್ಟ್ ಮಾಡಿದ್ಮೇಲೆ, ಅವನೇ ಆರೋಪಿ ಅಂತ ಒಮ್ಮೆ ಅರೆಸ್ಟ್ ಮಾಡಿದ್ರು, ಹೌದಾ? ಆದಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ಮೇಲೆ ನಾವು ಮತ್ತೆ ನಾವು ಅವನ ಆರೋಪಿ ಹೌದಂತ ಆಗಿದೆ ಅಲ್ಲ, ಆದಮೇಲೆ ಅವನು ರಿಲೀಸ್ ಆದಮೇಲೆ ನಾವು ಮತ್ತೆ ರಿಲೀಸ್ ಆದಮೇಲೆ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಅವನನ್ನು ಬಿಟ್ಟರಲ್ಲ ಇಷ್ಟು ಬೇಗ ಅಂತ. ಮೊದಲು ಅವನೇ ಆರೋಪಿ ಅಂತ ಆಗಿದೆ, ಸಂತೋಷ್ ರಾವೇ ಆರೋಪಿ ಅಂತ ಆಗಿದೆ ಅಲ್ಲ ಸರ್? ಆತನನ್ನ ಬಿಟ್ಟಿದ್ದಕ್ಕೆ ಕಾರಣಗಳು ಗೊತ್ತಿದೆಯಾ ನಿಮಗೆ? ಅವನು ಬಿಟ್ಟದಕ್ಕೆ ಕಾರಣ ಗೊತ್ತಿರಲಿಲ್ಲ. ಆತ ಇರಲಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿ. ಆತನನ್ನ ಸ್ಪಾಟಲ್ಲಿ ನೋಡಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ. ಹೌದೌದು, ಅದು ಹೌದು, ಸಾಕ್ಷಿ ಇರಲಿಲ್ಲ. ಹೌದಂತ ಸಾಕ್ಷಿ ಇರಲಿಲ್ಲ ಅಂದ್ರೆ ಸಾಕ್ಷಿಯನ್ನು ಕರೆದ್ರೆ ಅಲ್ಲಿ ಅವನೇ ಮಾಡಿದನಂತ ಹೇಳುದಲ್ಲ, ಹೇಳ್ತಿದ್ದೇನೆ. ಅಲ್ಲ, ನೀವು ಹೇಳಿದ ಪ್ರಕಾರ ಈಗ ಆಗ್ಲೆಯಿಂದ ನಮ್ಮ ಸಂದರ್ಶನದಲ್ಲಿ ನೀವು ಹೇಳಿದ ಮಾತನ್ನ ನೀವೇ ಸಾಕ್ಷಿ ಇದ್ದೀರಿ. ಹೌದು, ನಮ್ಮನ್ನು ಕರೀಲಿಲ್ಲ. ಕರೆದ್ರೆ ಹೇಳ್ಬೋದಿತ್ತು, ನಾನು ಈ ಪೊಸಿಷನ್ ಅಲ್ಲಿ ಅವನನ್ನು ನೋಡಿದ್ದೇನೆ ಹೌದಂತ. ಆಮೇಲೆ ಸಾಕ್ಷಿ ಅಂತ ಹೇಳಿ ಕೇವಲ ಬಾಯಿ ಮಾತಿಂದ ಹೇಳೋದಲ್ಲ, ನೀವು ಹೇಳ್ತಾ ಇದ್ದೀರಿ ರುದ್ರಮುನಿ ಅನ್ನುವಂತ ಅಧಿಕಾರಿ ನನ್ನನ್ನ ಕರೆದ್ರು, ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು ಅಂತಾನೆ ಹೇಳ್ತಿದ್ದೀರಲ್ವಾ ನೀವು? ದೆನ್ ಯು ಆರ್ ಅ ವಿಟ್ನೆಸ್, ನೀವೇ ಸಾಕ್ಷಿ. ನಿಮ್ಮನ್ನ ಯಾಕೆ ಕರೀಲಿಲ್ಲ ಅನ್ನುವಂಥದ್ದೇ ಕಾಡ್ತಾ ಇರೋ ಪ್ರಶ್ನೆ ಈಗ. ಹೌದೌದು, ಬಹುಶಃ ಅವತ್ತೇನಾದ್ರೂ ನೀವು ಇದ್ರ ಬಗ್ಗೆ ಇನ್ನೊಂದು ಸ್ಟೆಪ್ ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು, ಗಂಭೀರವಾಗಿ ತೆಗೆದುಕೊಂಡಿದ್ದು, ನೀವೇನಾದ್ರೂ ಆ ಅಧಿಕಾರಿಗಳಿಗೆ ನಾನೇ ಸಾಕ್ಷಿ ಇದ್ದೀನಿ, ನೀವು ನನ್ನನ್ನು ವಿಚಾರಣೆಗೆ ಕರಿಬಹುದು ಅಂತ ಏನಾದರೂ ಹೇಳಬಹುದಿತ್ತೇನೋ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ಹೌದೌದು, ಆಗ ಹೇಳ್ಬೋದಿತ್ತು. ಯಾಕಂದರೆ ಆ ಟೈಮಲ್ಲಿ ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಮ್ಯಾರೇಜ್ ಆದ ಟೈಮಲ್ಲಿ ನಾನು ಅಲ್ಲಿ ನನ್ನ ಪರ್ಸನಲ್ ಕೆಲಸದಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಈ ವಿಷಯದಲ್ಲಿ ನಾನು ಅವತ್ತಿಂದ ಇವತ್ತುವರೆಗೂ ಹೋರಾಟ ಮಾಡ್ತಾನೆ ಇದ್ದೇನೆ. ಆದರೆ ಕೆಲವರು ಬೇರೆ ಬೇರೆ ಹೇಳ್ತಾರೆ. ಈಗ ಸಹ ನಾನು ಹೇಳಿದ ಕೂಡಲೇ ನನಗೆ ಈಗ ಕಮೆಂಟ್ ಬರ್ಬೋದು, ಬೇರೆ ಬೇರೆ ನನ್ನ ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಬೇರೆ ಬೇರೆ ವಿಷಯದಲ್ಲಿ ನನಗೆ ಬೇರೆ ಬೇರೆ ವಿಷಯದಲ್ಲಿ ಬೈತಾ ಇದ್ದಾರೆ. ನೀನು ಈಗ ಧರ್ಮಸ್ಥಳ ಪರವಾದಿ, ಆಗ ತಿಮ್ಮರಡಿ ಪರವಾದಿ. ನಾನು ಯಾರ ಪರವಾಗಿಲ್ಲ, ನಾನು ನೇರವಾಗಿ ಧರ್ಮದ ಪರವಾಗಿ ಇರುವುದು. ನಿಮಗೆ ಬೈತಾರಾ ಜನ? ಯಾರು ಬೈತಾರೆ? ಯಾರು ಏನು ಬರೆದ್ರು ಏನು ಹೇಳಿದ್ರು ನಾನು ಕ್ಯಾರ್ ಮಾಡೋದಿಲ್ಲ. ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗ್ತಾರೆ. ಇಲ್ಲಿ ಕೆಲವರು ಹೇಳ್ತಾರೆ, ನೀನು ಈಗ ಮುಂಚೆ ತಿಮ್ಮರಡಿ ಪರವಾಗಿದ್ದು, ಈಗ ಧರ್ಮಸ್ಥಳ. ನಾನು ಯಾರ ಪರವಾಗಿಲ್ಲ, ತಿಮ್ಮರಡಿ ಪರ ಅಂತಲ್ಲ. ಅವರು ಅವತ್ತು ಧರ್ಮ ಪರವಾಗಿ ಮಾಡಿದ್ದಕ್ಕೆ ನಾನು ಅವರಲ್ಲಿ ಹೇಳಿದ್ದೇನೆ, ಕರೆದಿದ್ದೇನೆ. ಹೌದು, ಇವತ್ತಿಗೂ ಹೇಳ್ತೇನೆ, ನಾಳೆ ಹೇಳ್ತೇನೆ, ಯಾವಾಗ ಹೇಳ್ತೇನೆ. ಅವ್ರು ಹೇಳೋದೇನು, ನೀವು ಮೊದಲು ತಿಮ್ಮರೋಡಿ ಪರವಾಗಿದ್ರಿ, ಈಗ ಧರ್ಮಸ್ಥಳದ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿ ಇರೋದಕ್ಕೆ ಏನೋ ವರ್ಕೌಟ್ ಆಗಿದೆ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರಲ್ವಾ? ಆ ಥರ ಎಲ್ಲ ಮಾತಾಡ್ತಾರೆ. ನಾನು ಯಾರ ಪರವಾಗಿಲ್ಲ, ನಾನು ದೇವಸ್ಥಾನದ ವಿಷಯದಲ್ಲಿ ಮಾತ್ರ, ನಾನು ವ್ಯಕ್ತಿಗೆ ಪೂಜೆ ಮಾಡುವವನಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ, ನಿಮ್ಮ ಮೇಲೆ ಯಾರಾದರೂ ಪ್ರಭಾವ ಬೀರಿದ್ರಾ, ಯಾಕೆ ಈ ರೀತಿ ಅನ್ನುವಂಥ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳುವಂಥ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಕಮೆಂಟ್ಗಳು ಬರುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಕೆಲಸ ಆಗುತ್ತೆ. ಗೋಪಾಲ್ ಪೂಜಾರಿ ಉಲ್ಟಾ ಹೊಡೆದ್ಬಿಟ್ರಾ, ಗೋಪಾಲ್ ಪೂಜಾರಿಗೆ ದುಡ್ಡು ಹೋಯ್ತಾ ಅಂತ ಹೇಳಿ. ಸೊ ಈ ರೀತಿಯ ಪ್ರಶ್ನೆಗಳು, ಈ ರೀತಿಯ ಕಮೆಂಟ್ಸ್ಗಳು ಬರುತ್ತಲ್ಲ, ಅಂತವ್ರಿಗೆ ಏನು ಹೇಳ್ತೀರಿ?
ಅವರಿಗೆ ಆ ಥರ ಯಾರು ಬೇಕಾದರೆ ಏನು ಬೇಕಾದರೆ ಕಮೆಂಟ್ ಮಾಡಲಿ, ನೋಡುವವರು ದೇವರಿದ್ದಾರೆ. ನಾನು ಅಷ್ಟೇ ಮಂಜುನಾಥ ಅನ್ನಪ್ಪ ಮೇಲೆ ಬಿಟ್ಟಿದ್ದೇನೆ ನಾನು ಸಹ. ಯಾಕಂದರೆ ನನಗೆ ಬರೆದವರು ಏನು ಬೇಕಾದ್ರೂ ಮಾಡಲಿ, ನಾನು ಅವತ್ತು ಹೇಳಿದ ಅದನ್ನೇ ಇವತ್ತು ಹೇಳೋದು ಅದನ್ನೇ ಸರ್. ನಾನು ನಂಬಿದ ನಮ್ಮ ಮನೆಯಲ್ಲಿ 2 ದೈವಗಳಿದ್ದೆ, ಅವರ ಮೇಲೆ ಬಿಟ್ಟಿದ್ದೇನೆ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡಲಿ, ನನಗೆ ತೊಂದರೆ ಇಲ್ಲ ಸರ್. ನಾನು ಯಾಕಂದರೆ ನನಗೆ ಈಗ ಮದುವೆ ಆಗಿ 2 ಮಕ್ಕಳಾಗಿ ಮನೆಯಲ್ಲಿ ಇದ್ದೀನಿ. ನನ್ನ ಕೆಲಸ ಮಾಡಿ ನನ್ನ ಅಂಗಡಿಯಲ್ಲಿ ನಾನು ವ್ಯಾಪಾರ ಮಾಡಿ ನಾನು ದುಡಿದು ನಾನು ತಿನ್ನುವುದು. ಬೇರೆ ವಿಷಯಕ್ಕೆ ಕೈದು ಹಾಕಲಿಕ್ಕೆ ಹೋಗೋದಿಲ್ಲ. ನಮ್ಮದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡೋದು ಅಷ್ಟೇ. ದೇವಸ್ಥಾನದೊಂದು ನಾವು ಆಗ್ತಾ ಇರ್ತೇವೆ. ದೇವಸ್ಥಾನ ಪರವಾಗಿ ಏನಿದ್ರು ದೇವಸ್ಥಾನ ಪರವಾಗಿ ಹೇಳ್ತೇನೆ ಅಷ್ಟೇ. ದೇವಸ್ಥಾನ ಕೆಲಸ ಏನಾದಿದ್ರೆ ಹೋಗ್ತೇನೆ. ಧರ್ಮಸ್ಥಳಕ್ಕಂತ ಇಲ್ಲಿ ಮತ್ತು ಅಲ್ಲಿ ದೇವಸ್ಥಾನದ ವಿಷಯದಲ್ಲಿ ಬಂದರೆ ನಾವು ಕೈ ಮುಗಿದು ಹೇಳ್ತೀವಿ ಅಷ್ಟೇ, ದೇವರನ್ನ ನೋಡ್ಕೊಳ್ಳಿ ಅಂತ. ಸೊ ಈಗ ಗೋಪಾಲ್ ಪೂಜಾರಿ ಮತ್ತೊಂದು ಸರಿ ಒಂದು ಸ್ಪಷ್ಟತೆಯನ್ನು, ಒಂದು ಕ್ಲಾರಿಟಿಯನ್ನು ನೀವು ಕೊಡಿ. ನೀವು ಸಾಕ್ಷಿಯಾಗಿದ್ರಿ, ಸಂತೋಷ್ ರಾವನ್ನ ಸ್ಥಳದಲ್ಲಿ ನೋಡಿದ್ರಿ, ಆದರೆ ನಿಮ್ಮನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕರೀಲಿಲ್ಲ. ನೀವು ಸಾಕ್ಷಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ ನಿಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ, ನಿಮಗೆ ಯಾರು ಸಂಪರ್ಕ ಮಾಡಲಿಲ್ಲ. ಇಲ್ಲ ಮಾಡಲಿಲ್ಲ. ಅದಕ್ಕೆ ಬೇರೆ ರೀತಿಯ ಆಸೆ ಆಕಾಂಕ್ಷೆನ ತೋರಿಸ್ತಿಲ್ಲ. ಈಗ ನೀವಾಗೆ ಸುಮ್ಮನಾಗ್ಬಿಟ್ರಿ ಈ ವಿಚಾರದಲ್ಲಿ. ಹೌದೌದು, ನನಗೆ ಸುಮ್ಮನೆ ಆದದ್ದು. ಹೌದು. ಯಾಕೆ ನಿಮಗೆ ಏನಾದರೂ ಅಸಹಾಯಕತೆ ಕಾಡ್ತಾ? ನಿಮ್ಮಷ್ಟಕ್ಕೆ ನೀವೇ ಸುಮ್ಮನಾಗಿ ಮರುತನಿಕೆ ಆದ್ರೆ ಗ್ಯಾರಂಟಿ ನಾನು ಓಪನ್ ಆಗಿ ಹೋಗಿ ನಾನೇ ಹೇಳ್ತೀನಿ ಸಾಕ್ಷಿ, ನಾನು ಇದ್ದೇನಲ್ಲ ಒಬ್ಬನ ಸಾಕ್ಷಿ ಅಂತ ಹೇಳ್ತೀನಿ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೇನೆ ಸರ್, ಈಗಲೂ ರೆಡಿ ಇದ್ದೇನೆ. ಏನು ಹೇಳೋದಕ್ಕೆ ಬಯಸ್ತೀರಿ ಆ ಬಗ್ಗೆ? ಸಾಕ್ಷಿ ಹೇಳೋದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟಲ್ಲಿ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಗೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಹಾಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬಣ್ಣ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ, ಹೌದು ಇವನನ್ನು ನೋಡಿದ ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ, ಹಾಂ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದರೂ ನನ್ನನ್ನು ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಬಟ್ ಈಗ ನೀವು ಒಂದು ವಿಚಾರ ಹೇಳ್ತಾ ಇದ್ದೀರಿ ಗೋಪಾಲ್ ಪೂಜಾರಿ, ನಾನು ನನ್ನಷ್ಟಕ್ಕೆ ನಾನೇ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿ. ಯಾಕೆ ಈ ಅಸಹಾಯಕತೆ ನಿಮ್ಮನ್ನ ಕಾಡ್ತು? ಸುಮ್ಮನೆ ಆಗ್ಬಿಡೋಣ ಅಂತ ನಿಮ್ಗೆ ಯಾಕೆ ಅನಿಸ್ತು ಈ ವಿಚಾರದಲ್ಲಿ? ಸುಮ್ಮನೆ ಅಂದರೆ ನಮಗೆ ಒಂದು ಫ್ಯಾಮಿಲಿ ಆದಮೇಲೆ ನಮ್ಮದು ವೈಯಕ್ತಿಕ ಕೆಲಸ ಇರ್ತದೆ ಸರ್. ಮನೆಯಲ್ಲಿ ನಮಗೆ ತಾಯಿ ಮಾತ್ರ ಇರೋದು, ಮತ್ತು ಮಕ್ಕಳು ಇದ್ದಾಗ ನಮ್ಗೆ ಬೇರೆ ಹೊರಗಡೆಗೆ ಹೋಗಿ ಹೋರಾಡಲಿಕ್ಕೆ ಆಗೋದಿಲ್ಲ. ಆಗ ಅಂದರೆ ಒಬ್ಬರು ಸಿಂಗಲ್ ಇದ್ದದ್ದು, ಯಾವುದಾಗಲಿಲ್ಲ, ಮ್ಯಾರೇಜ್ ಯಾವುದು ಆಗಿರಲಿಲ್ಲ. ಆಗ ಎಲ್ಲದಕ್ಕೂ ಹೋಗ್ತಿದ್ದೇವೆ. ಈಗ ಅದು ಯಾವುದೆಲ್ಲ ಇಲ್ಲ. ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನುವುದಷ್ಟೇ. ಭಯಕ್ಕಾಗಿ ನೀವು ಹಿಂಸರಿಲ್ಲ ತಾನೆ? ಇಲ್ಲಪ್ಪ, ಭಯ ಅನ್ನೋದಿಲ್ಲ ನಮಗೆ. ಈಗಲೂ ಯಾರು ಕರೆದ್ರು ನೀವು ಹೋಗಿ ಸಾಕ್ಷಿ ಹೇಳ್ತೀರಿ, ಭಯ ಏನಿಲ್ಲ ನಿಮಗೆ? ಯಾರು ಕರೆದು ಸಾಕ್ಷಿ ಹೇಳ್ತೇನೆ. ಓಕೆ. ಈ ಸೌಜನ್ಯ ಕೇಸ್ ಹಳ್ಳ ಹಿಡಿತು ಅಂತ ನಿಮಗೆ ಅನಿಸ್ತಾ ಇದೆಯಾ? ಅದು ಆ ರೀತಿ ಆಗಿದ್ರೆ ಯಾಕೆ ಹಳ್ಳ ಹಿಡಿತು? ಹಳ್ಳ ಹಿಡಿದಂದರೆ ಕೋರ್ಟಿನ ಮುಂದೆ ಯಾರು ತಲೆ ಬಾಗಲೇಬೇಕಲ್ಲ ಸರ್. ಮತ್ತು ಕೋರ್ಟ್ ಹೇಳಿದ ಮೇಲೆ ಅಲ್ಲಿ ಮುಗೀತು ಅಂತ ಹೇಳಿ ನಾವು ಅಷ್ಟು ಕೋರ್ಟ್ ಮೆಟ್ಲು ಹತ್ತಿರಲಿಲ್ಲ, ನಮಗೆ ಅಷ್ಟು ಗೊತ್ತಿಲ್ಲ. ಸ್ಟೇಷನ್ ಆದರೆ ಹೋಗಿ ಬರ್ಬೋದು ಅಷ್ಟೇ ಬಂದಿದೆ. ಇಲ್ಲ ಅಂದರೆ ಕೋರ್ಟ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕಾಗಿ. ಗೋಪಾಲ್ ಪೂಜಾರಿ, ನಿಮ್ಗೆ ಅನಿಸ್ತಾ ಇದೆಯಾ ಸೌಜನ್ಯ ಕೇಸ್ನಲ್ಲಿ ಆಗಿದ್ದೇ ಬೇರೆ, ಈಗ ನಡೀತಾ ಇರೋದೇ ಬೇರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದು ಎಷ್ಟು ಅನಿಸಿದ್ರು ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಸರ್. ಅನಿಸ್ತಾ ಇದೆ ಎಷ್ಟೋ ಸಲ. ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗ್ತಾ ಇಲ್ವಾ? ಒಂದು ಸಲ ಒಬ್ಬೊಬ್ಬರು ಬಂದು ಒಂದೊಂದು ಟೈಪ್ ಹೇಳ್ತಾರೆ. ಇಲ್ಲ ಅವರು ಸಿಗಲಿಲ್ಲ, ಒಮ್ಮೊಮ್ಮೆ ಸಿಕ್ಕಿತ್ತು, ನ್ಯಾಯ ಸಿಕ್ತಾ ಅಂತ ಹೇಳ್ತಾರೆ. ಅದು ದೇವರಿಗೆ ಇಬ್ಬರಿಗೆ ಬಿಟ್ಟದ್ದು, ಮಂಜುನಾಥ ಅಣ್ಣಪ್ಪನಿಗೆ ಮಾತ್ರ ಬಿಟ್ಟದ್ದು. ನಿಮಗೇನು ಅನ್ಸುತ್ತೆ ಗೋಪಾಲ್ ಪೂಜಾರಿ, ನೀವು ಸಾಕ್ಷಿಯಾಗಿ ಆ ಸ್ಥಳದಲ್ಲಿ ಸಂತೋಷ್ ರಾವನ್ನ ನೀವು ನೋಡಿದವರಾಗಿ ನಿಮಗೇನು ಅನ್ಸುತ್ತೆ? ಆಗಿದ್ದೇ ಬೇರೆ, ನಡೀತಾ ಇರೋದು ಬೇರೆ ಅಂತ ಬೇಜಾರಾಗ್ತದೆ. ಅದು ಎಷ್ಟೋ ಸಾರ ಅನಿಸಿದೆ. ಅದನ್ನು ಯಾರ ಮುಂದೆ ಹೇಳ್ಬೇಕು ಹೇಳಿ? ಯಾರ ಮುಂದೆ ಹೇಳಿದ್ರೆ ನಡೀತದೆ ಅಂತ ಹೇಳಿ? ನಮ್ಮ ಮುಂದೆ ಹೇಳಿ. ಒಂದು ಸೈಡ್ ಅವ್ರಿಗೆ ಹೇಳಿದ್ರೆ ಅವರಿಗೆ ಅವರ ಸೈಡ್ ಅಂತ, ಈ ಸೈಡಲ್ಲಿದ್ದರೆ ಇವರಿಗೆ ಅಂತ ಆಯಿತು. ಅಲ್ಲಿಗೆ ನಮ್ಮಷ್ಟಿಗೆ ನಾವಿದ್ರೆ ದೇವರು ಕೊಡ್ತಾರೆ, ಒಂದಲ್ಲ ಒಂದು ದಿವಸ ಶಿಕ್ಷೆ ಕೊಡ್ತಾರೆ, ಗ್ಯಾರಂಟಿ. ಅದು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇರುವುದು ಗ್ಯಾರಂಟಿ, ಅದು ಶಿಕ್ಷೆ ಕೊಡೋದು ಗ್ಯಾರಂಟಿ. ಅದು ಕರೆಕ್ಟ್. ಗೋಪಾಲ್ ಪೂಜಾರಿ, ನೀವು ಹೇಳ್ತಿದ್ರು ನೋಡಿ, ಯಾರ ಹತ್ರ ಹೇಳೋದು ಅಂತಿದ್ರಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಮುಕ್ತವಾಗಿ ನೀವು ಹೇಳ್ಬೋದು. ವೇದಿಕೆ ನಿಮ್ದು, ನೀವು ಮುಕ್ತವಾಗಿ ಮಾತಾಡಿ. ಇಲ್ಲ ಎಲ್ಲದಕ್ಕೂ ದೇವರೊಬ್ಬರೇ ಕಾರಣ ಅಂತ ಹೇಳ್ಬೋದು ಅಷ್ಟೇ. ದೇವರ ಮೇಲೆ ಹಾಕಿದ್ರೆ ಆಯಿತು. ನಾವು ಬೇಕಾದರೆ ಸಾಕ್ಷಿ ವಿಷಯದಲ್ಲಿ ಬರ್ತೇನೆ, ಯಾರು ಕರೆದ್ರು ನಾನು ಹೋಗ್ತೇನೆ ಸಾಕ್ಷಿ ವಿಷಯದಲ್ಲಿ. ಸಂತೋಷ್ ಪರವಾಗಿ ಯಾರಾದರೂ ನಿಂತರು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾವುದಾದ್ರೂ ಶಕ್ತಿಗಳು ಸಂತೋಷ್ ಪರವಾಗಿ ನಿಂತ್ಕೊಂಡು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಾಗೇನು ಅಷ್ಟು ಬಲವಂತವಾಗಿ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ನಿಂತ್ರ ಇಲ್ವಾ ಅಂತ ಸರ್. ಮತ್ತೆ ನೀವು ನೋಡಿದ್ದೀರಿ ಅಂತ ಹೇಳಿ ಆದಮೇಲೆಯೂ ಕೂಡ ಈ ರೀತಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ, ಅಲ್ಲಿ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ದು. ನಾವೀಗ ಕೋರ್ಟ್ ಆರ್ಡರ್ ಬಗ್ಗೆ ಮಾತಾಡೋದು ಬೇಡ, ಇಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡೋಣ.
ಸೊ ಇವೆಲ್ಲವನ್ನ ನೋಡಿದರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಯಾರಾದ್ರೂ ಅವ್ರ ಪರವಾಗಿ ನಿಂತ್ರ ಅಂತ, ಅವರನ್ನ ರಕ್ಷಣೆ ಮಾಡಿದಂತ ಶಕ್ತಿಗಳು ಯಾರು, ಅವ್ರ ಪರವಾಗಿ ನಿಂತವ್ರು ಯಾರು? ಅವ್ರ ಪರವಾಗಿ ಯಾರು ನಿಂತ್ರಂತ ಯಾರಂತ ಹೇಳು ಸರ್. ನಂಗೆ ಒಂದು ಕಾಣೋದಷ್ಟೇ, ನನ್ನ ಕೋರ್ಟ್ಗೆ ಯಾಕೆ ಸಾಕ್ಷಿಗೆ ಯಾಕೆ ಕರೀಲಿಲ್ಲ ಅಂತ ಅಷ್ಟೊಂದು ಎಣಿಸ್ಬೋದು. ಬೇರೆ ಅವರ ಪರವಾಗಿದ್ದಾರೆ ಅಂತ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಸರ್. ನೀವು ಯಾರಾದ್ರೂ ದೊಡ್ಡವರನ್ನ ಹೋಗಿ ಸಂಪರ್ಕ ಮಾಡಿದ್ರಾ? ದೊಡ್ಡದು ಯಾರಾದರೂ ಅಲ್ಲಿ ದೊಡ್ಡ ದೊಡ್ಡ ನಾಯಕರು ಅಥವಾ ದೊಡ್ಡವರು, ನಾನು ಇಂಥವ್ರ ಹತ್ರ ಹೋಗಿ ಹೇಳಿದರೆ ಇದು ಪ್ರಯೋಜನ ಆಗಬಹುದು, ನಾನು ನೋಡಿದ್ದೇನೆ ಅಂತ ಈ ರೀತಿ ನಿಮ್ಮನ್ನು ಕರೀದೇ ಇದ್ದಾಗ, ಯಾವಾಗ ನಿಮ್ಮನ್ನು ಕರೀಲಿಲ್ವೋ ಅದಾದ ಮೇಲೆ ನೀವು ಯಾರನ್ನಾರು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ, ದೊಡ್ಡವರನ್ನು ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾವು ನಮ್ಮ ಸರ್ಕಲಲ್ಲಿ ಹೇಳ್ತಿದ್ದೇವೆ, ನಮ್ಮ ಹುಡುಗರಲ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಳ್ತಿದ್ದೇನೆ, ಈಗ ಆಗಿದೆ ಮಾರ ಇಷ್ಟು ಇದ್ರು ಅಂತ. ಅಷ್ಟು ಬಿಟ್ಟರೆ ಯಾವುದು ಬೇರೆ ದೊಡ್ಡವರಲ್ಲಿ ಯಾರಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಈಗ ಕ್ಷೇತ್ರದ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ನೀವು ಅದೇ ಕ್ಷೇತ್ರದವರು, ಅಲ್ಲಿನವರೇ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲಿರೋರ ಬಗ್ಗೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಪ್ರತಿನಿತ್ಯ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ನೀವು ಕಣ್ಣಾರೆ ಕಂಡಿದ್ದೀರಿ, ನೋಡಿದ್ದೀರಿ, ನೋಡ್ತಾ ಇದ್ದೀರಿ. ಏನು ಅನ್ಸುತ್ತೆ ನಿಮಗೆ ಇವೆಲ್ಲವನ್ನ ನೋಡಿದಾಗ? ಅಲ್ಲಿ ಮಂಜುನಾಥ್ ಅಣ್ಣಪ್ಪಂದೇ ಮೇಲೆ ಬಿಟ್ಟದ್ದು ಅಷ್ಟೇ, ಬೇರೆ ಯಾರು ಏನು ಹೇಳಿದ್ರು ಅವರ ಮೇಲೆ ಬಿಟ್ಟದ್ದು ಸರ್. ನಾನು ಕೇಳ್ತಿರೋದು, ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆಯಾ? ನಿಮಗೆ ಅನಿಸ್ತಾ ಇದೆಯಾ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ? ದೇವಸ್ಥಾನದ ಬಗ್ಗೆ ಮಾತಾಡುವಾಗ ಬೇಜಾರಾಗ್ತದೆ ಎಷ್ಟೋ ಸಲ. ದೇವರ ಪರವಾಗಿ ದೇವರು ಏನು ಮಾಡಿದ್ದಾರೆ, ದೇವರು ಏನು ಮಾಡಲಿಲ್ಲಲ್ಲ, ದೇವರ ಪರವಾಗಿ ಮಾತಾಡುವಾಗ ಸ್ವಲ್ಪ ಬೇಜಾರಾಗ್ತದೆ. ದೇವಸ್ಥಾನದ ಪರವಾಗಿ ಮಾತಾಡುವಾಗ, ದೇವರ ಬಗ್ಗೆ ಬೇಡದೆಲ್ಲ ಕಮೆಂಟ್ ಮಾಡುವಾಗ ಸ್ವಲ್ಪ ನೋಡುವಾಗ ಬೇಜಾರಾಗ್ತದೆ. ನಮ್ಮ ಕಡೆಯಲ್ಲೂ ನಮ್ಮ ಮನೆಯಲ್ಲೂ ದೇವರಿದ್ದಾರೆ, ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ದೇವರಿಗೆ ಒಳ್ಳೆ ಮಹತ್ವ ಇದೆ. ಹೌದು, ನಾವು ಕೈ ಮುಗಿದು ಬೆಳಿಗ್ಗೆದ್ದು ಕೈ ಮುಗಿದ್ದೆ ದೇವರಿಗೆ, ಬೇರೆಯವರಿಗೆ ಕೈ ಮುಗಿದಿಲ್ಲಲ್ಲ. ತಿಮರೋಡಿ ಅವರು ನಿಮಗೆ ವೈಯಕ್ತಿಕವಾಗಿ ಗೊತ್ತು ಅಂತ ನೀವು ಹೇಳ್ತಾ ಇದ್ರಿ. ತಿಮರೋಡಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಈ ಸಮೀರ್, ಹೌದು, ಇವರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರನ್ನ ನೀವು ತೀರಾ ವೈಯಕ್ತಿಕವಾಗಿ ನಿಮಗೆ ಪರಿಚಯ ಇರೋರವರು, ಅದಕ್ಕೆ ನಾನು ಈ ಮಾತನ್ನು ಕೇಳ್ತಾ ಇದ್ದೀನಿ. ಇಲ್ಲ, ಮುಂಚೆಲ್ಲ ಧರ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ, ಅದಕ್ಕೆ ನಾನು ಅವರೊಟ್ಟಿಗೆ ಇದ್ದೆ, ಇಲ್ಲ ಅಂತ ಹೇಳಿಲ್ಲ. ಯಾರು ತಿಮರೋಡಿ ಇಟ್ಟವರಿಗಿದ್ದೆ, ಮಟ್ಟಣ್ಣವರ ಪರಿಚಯ ಇಲ್ಲ, ಅವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಇಲ್ಲ ನನಗೆ. ಓಕೆ, ಮುಂಚೆ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಅವ್ರ ಜೊತೆಗೆ ಇದ್ರಿ ನೀವು? ಹೌದೌದು. ಯಾಕೆ ಈಗ ಧರ್ಮದ ಪರವಾಗಿ ಕೆಲಸ ಮಾಡ್ತಾ ಇಲ್ವಾ ಅವರು, ಹೋರಾಟ ಮಾಡ್ತಾ ಇಲ್ವಾ ತಿಮರೋಡಿ ಅವರು? ಇಲ್ಲ, ನಾನು ಯಾಕಂದರೆ ಈಗ ನಾನು ಅವರಲ್ಲಿ ಮಾತಾಡದೆ, ಈಗ ಚೌತಿಗೆಲ್ಲ ಹೋಗಿದ್ದೆ, ಅವರ ಚೌತಿ ಮಾಡುವಾಗ ನಾವು ವರ್ಷ ಚೌತಿ ಹೋಗ್ತದೆ, ಮತ್ತು ನಾವು ಅಷ್ಟು ಕಾಂಟ್ಯಾಕ್ಟ್ ಆಗಿ ಮಾತಾಡಿದ್ರೆ, ಯಾಕಂದರೆ ನಾನು ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ನನ್ನ ಅಷ್ಟಕ್ಕೆ ನಾನಿದ್ದೇನೆ. ಈಗ ಯಾರೋ ಕಾಂಟ್ಯಾಕ್ಟ್ ಇಲ್ಲ, ಯಾರ ಸೈಡ್ ಇಲ್ಲ, ಯಾರು ದೊಡ್ಡವರು ಸಂಘ ಪರಿವಾರದ ಅವರ ಕಾಂಟ್ಯಾಕ್ಟ್ ನಾನು ಇಟ್ಕೊಳ್ಳಿಲ್ಲ ಯಾರದ್ದು. ನಾನು ಅಲ್ಲಿ ಮತ್ತು ಸೌಜನ್ಯ ಟ್ರಿಪ್ ಮುಗಿದ ಮೇಲೆ ನಾನು ಯಾರ ಪರವಾಗಿ ಯಾರ ಕಾಂಟ್ಯಾಕ್ಟನ್ನು ಇಟ್ಕೊಳ್ಳಿಲ್ಲ ನಾನು. ಬಟ್ ಅವರೆಲ್ಲ ಈಗ ಸಂತೋಷ್ ರಾವ್ ಆಚೆ ಬಂದಿದ್ದು, ಆತ ಈ ಕೇಸಲ್ಲಿ ಇರಲೇ ಇಲ್ಲ, ಇರೋರೇ ಬೇರೆ ಅನ್ನುವಂತೆಲ್ಲ ಮಾತುಗಳನ್ನು ಆಡ್ತಾರಲ್ಲ, ಅವಾಗ ನಿಮ್ಗೇನು ಅನ್ಸುತ್ತೆ? ನೀವು ಅವ್ರನ್ನ, ತಿಮರೋಡಿ ಅವ್ರನ್ನೇ ಸ್ವತಃ ಅವತ್ತು ಫೋನ್ ಮಾಡಿ ಕರೆದಿದ್ರಿ, ನೀವು ಸ್ಥಳಕ್ಕೆ ಬನ್ನಿ ಅಂತ ನೀವು ಹೇಳಿದ್ರಿ ಅವತ್ತು. ಅವರೇ ಈಗ ಈ ರೀತಿ ಹೇಳ್ತಿದ್ದಾರೆ, ಏನು ಅನ್ಸುತ್ತೆ ನಿಮ್ಗೆ ಅದನ್ನ ನೋಡಿದಾಗ? ಹೌದು, ನಾನು ಕರೆದದ್ದೌದು, ಬಂದದ್ದೌದು, ಮತ್ತೆ ಕೋರ್ಟ್ಗೆ ಬಿಟ್ಟದ ಸಾಕ್ಷಿ ಸಿಕ್ಕಿದ್ದ ಆರೋಪಿ ಸಿಕ್ಕಿದ ಮೇಲೆ ಸಿಕ್ಕಿದ್ದ ಅಂತ ಹೇಳಿದ್ರಲ್ಲ, ಆದ್ಮೇಲೆ ನಾವು ಅದರ ಬಗ್ಗೆ ಮಾತಾಡಲಿಲ್ಲ, ಅಲ್ಲಿಗೆ ಬಿಟ್ಟಿದ್ದೇನೆ ನಾನು. ಈಗ ಅವರು ಹೀಗೆ ಹೋರಾಟ ಮಾಡ್ತಾರಂತ ದಾರಿ ಸರಿ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ತಿಮರೋಡಿ ಅವರು ಸರಿ ದಾರಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈಗಿನ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಿ ನೀವು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ಅಲ್ಲಿರೋರ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ತಿಮರೋಡಿ ಅವ್ರ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ಎಲ್ಲವನ್ನು ನೀವು ಗಮನಿಸಿದ್ದೀರಿ, ಕರೆಕ್ಟಾ? ಇಲ್ಲ, ನಾನು ಅಷ್ಟು ಅವರ ಬಗ್ಗೆ ಯಾರ ಬಗ್ಗೆ ಅಷ್ಟು ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್. ಯಾಕಂದರೆ ಸುಮ್ಮನೆ ಯಾಕೆ ಅಂತ ನಮ್ಮಷ್ಟಕ್ಕೆ ನಾವು ಇದು ಒಳ್ಳೆಯದಲ್ಲ. ಬೇರೆಯವರ ಬಗ್ಗೆ ನಾನು ಯಾರ ಸೈಡ್ ಯಾರ ಪರವಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದದ್ದು ನ್ಯಾಯ ಬೇಕು ಅಷ್ಟೇ. ಸೌಜನ್ಯನಿಗೆ ನ್ಯಾಯ ಬೇಕು, ಸೌಜನ್ಯ ಹೆಣ್ಮಗಳಿಗೆ ಸತ್ತದಕ್ಕೆ ಅತ್ಯಾಚಾರ ಅದಕ್ಕೆ ನ್ಯಾಯ ಬೇಕು ಅಷ್ಟೇ ಅಲ್ಲದೆ ನಾನು ಯಾರ ಪರವಾಗಿ ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್. ಸೊ ಇದು ಹೆಂಗೆ ಅಂತ್ಯಗೊಳ್ಳಬೇಕು ಅಂತ ತಾವು ಬಯಸ್ತೀರಿ? ಸೌಜನ್ಯ ಕೇಸ್ ಆಗಿರ್ಬೋದು, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈಗ ನಡೀತಾ ಇರೋಂಥ ಬೆಳವಣಿಗೆ ಆಗಿರ್ಬೋದು, ಇದರಲ್ಲಿ ಏನು ಆಗಬೇಕು ಅಂತ ನೀವು ಬಯಸ್ತೀರಿ? ಇದಕ್ಕೊಂದು ತಾರ್ಕಿಕ ಅಂತ್ಯ, ಲಾಜಿಕಲ್ ಎಂಡ್ ಆಗಬೇಕು ಅಂತಂದರೆ? ಇಲ್ಲ, ಅದಕ್ಕೆ ಕೊನೆ ಅಂತ ಬರ್ತಾ ಉಂಟು, ದೇವರು ಕೊಡ್ತಾ ಇದ್ದಾರೆ. ದೇವರು ಆ ಟೈಮ್ ಬಂತ ಆಯಿತು, ಇನ್ನು ಸ್ವಲ್ಪ ದಿವಸ ಇರ್ಬೋದು ಅಷ್ಟೇ, ಎಲ್ಲ ದೇವರೊಂದು ಹಂತಕ್ಕೆ ತರ್ಬೋದು ಅಂತ ಹೇಳ್ತೇನೆ ಸರ್. ಈಗ ಅಂತ್ಯಕ್ಕೆ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಹೇಗೆ? ಇಲ್ಲಪ್ಪ, ಯಾಕಂದರೆ ದೇವರದ್ದು ಎಲ್ಲ ಕಾನೂನು ಪ್ರಕಾರ, ಏನು ಕಾನೂನಿಗಿಂತ ದೊಡ್ಡವರು ಯಾರಿಲ್ಲಲ್ಲ ಸರ್. ಹಾಗೆ ಕಾನೂನು ಏನು ಹೇಳ್ತದ, ಕೋರ್ಟ್ ಏನು ಹೇಳ್ತದೆ, ಆ ಥರ ದೇವರೊಂದು ಹಂತಕ್ಕೆ ತರ್ಬೋದು ಅಂತ. ಸೌಜನ್ಯನ ಕೇಸ್ ಬಗ್ಗೆ ಅಷ್ಟೇ, ಮರು ತನಿಖೆ ಆದರೆ ಏನಾದರೂ ಆಗ್ಬೋದು, ದೇವರು ಒಳ್ಳೇದು ಆಗಲಿ ಅಂತ ಅಷ್ಟೇ. ಸೌಜನ್ಯ ಕೇಸ್, ಅದರಲ್ಲಿ ನೀವು ಒಬ್ಬ ಸಾಕ್ಷಿ, ನಿಮಗೆ ಚಾರ್ಜ್ ಶೀಟ್ನಲ್ಲಿ ಏನಾದರೂ ನಿಮ್ಮನ್ನು ಸಾಕ್ಷಿ ಅಂತ ಉಲ್ಲೇಖ ಮಾಡಿದ್ರಾ ಗೋಪಾಲ್ ಪೂಜಾರಿ?
ಇದು ಪೇಪರ್ ಎಲ್ಲ ಮಾಡಿದ್ರು ಬರ್ದಿದ್ರು, ಅದು ನನ್ನ ಉಲ್ಲೇಖ ಯಾಕೆ ಮಾಡಲಿಲ್ಲ ಅಂತ ಸಾಕ್ಷಿ ಎಲ್ಲ ಇದು ಫೈಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನನಗೆ. ಹಾಂ 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 ಒಂದು 4-5 ಪೇಜ್ ನನ್ನ ಎದುರುಗಡೆ ನನ್ನ ಬಗ್ಗೆ ಬರೆದದ್ದನ್ನು ನಾನೇ ನೋಡಿದ್ದೇನೆ. ಅದು ಯಾಕೆ ಸಾಕ್ಷಿ ಅಂತ ಕರೀಲಿಲ್ಲ ಅಂತ ಅದೊಂದು ಮಾತ್ರ ನನಗೆ ಅಷ್ಟೇ. ಅಂದರೆ 4-5 ಪೇಜ್ ನಿಮ್ಮ ಬಗ್ಗೆನೇ ಬರೆದಿದ್ರು, ನೀವು ಅವತ್ತು ಸ್ಥಳದಲ್ಲಿ ಇದ್ರಿ ಅಂತ ಹೇಳಿ, ನೀವು ಅವರನ್ನು ನೋಡಿದ್ದೀರಿ ಅಂತ ಹೇಳಿ. ಹೌದೌದು. ಹಾಂ, ಯಾರು ರುದ್ರಮುನಿ ಅವರು ಇದ್ರ ಅವತ್ತು ಬರೆಯುವಾಗ? ರುದ್ರಮಣಿ ಅವರು ಇದ್ರು. ರುದ್ರಮಣಿ ಅವರು 3-4 ಮಂದಿ ಬರೆದಿದ್ರು. ಹೌದು. ಆದರೆ ನಿಮ್ಮ ಬಗ್ಗೆ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ರು, ಬಟ್ ನಿಮ್ಮನ್ನ ವಿಟ್ನೆಸ್ ಅಂತ ನಿಮ್ಮನ್ನ ಅಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಮಾಡಲಿಲ್ಲ. ಈಗ ನಿಮ್ಮ ಮೇಲೆ ಯಾಕೆ ಈ ರೀತಿ ಸಂಶಯ ಮಾಡ್ಕೊಳ್ತಾ ಇದ್ದಾರೆ ಕೆಲವರು? ಮೊದಲು ತಿಮ್ರೋಡಿ ಪರವಾಗಿದ್ದ, ಈಗ ಧರ್ಮಸ್ಥಳದ ಪರವಾಗಿದ್ದಾನೆ, ಇದಕ್ಕೆಲ್ಲ ಏನು ಕಾರಣ? ನಾನಂದ್ರೆ ನಮ್ಮ ಇಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ಬರ್ದ ಹಾಕ್ತಾರೆ ಇಲ್ಲಿಯವರೇ ಕೆಲವರು. ಬೇಡದೆಲ್ಲ ದೇವಸ್ಥಾನ ಅಲ್ಲಿ ಹಾಗೆ ಆಗಿದೆ, ಇಲ್ಲಿ ಹೀಗೆ ಆಗಿದೆ ಅಂತ. ಅದಕ್ಕೆ ನಾನು ಹೇಳ್ತೇನೆ, ನಾನು ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಫೋಟೋ ಹಾಕಿ ದೇವಸ್ಥಾನದ ಏನಾದರೂ ಇದ್ದರೆ ನಾನು ಬರೀತಾ ಇದ್ದೇನೆ, ವಾಟ್ಸಪ್ಪಲ್ಲಿ ಏನಾದರೂ ಹಾಕ್ತೇನೆ. ಅದಕ್ಕೆಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಅಷ್ಟೇ ಸರ್. ಓಕೆ. ಗೋಪಾಲ್ ಪೂಜಾರಿ, ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ಮರು ತನಿಖೆ ಆಗಬೇಕು ಅಂದರೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸೊ ಈಗ ಮರು ತನಿಖೆ ಆಗಬೇಕು ಅಂತಂದ್ರೆ ನೀವು ಈ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ನಾನು ಅಲ್ಲಿ ಸ್ಥಳದಲ್ಲಿ ನೋಡಿದ್ದೆ ಅಂತ ಹೇಳಿ ಮರು ತನಿಖೆ ಆಗಬೇಕು ಅಂತ ನೀವು ಇಲ್ಲಿ ಹೇಳಿದ್ರಲ್ಲ, ಇದೇ ಪ್ರಕಾರವಾಗಿ ಯಾರಿಗಾದ್ರೂ ಹೋಗಿ ಆಗ್ರಹಿಸ್ತೀರಾ ಅಥವಾ ಕಂಪ್ಲೇಂಟ್ ಕೊಡೋದು, ಇಲ್ಲ ಈ ಸೌಜನ್ಯ ಕೇಸ್ ಮರು ತನಿಖೆ ಆಗಬೇಕು ಅಂತ ಹೇಳಿ ಲಿಖಿತ ರೂಪದಲ್ಲಿ ಏನಾದರೂ ಬರೆದು ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಹೌದು. ನಾನು ಇಲ್ಲಿ ನಮಗೆ ಏನಾದರೂ ಹೇಳ್ಬೇಕಾದ್ರೆ ಶಾಸಕರಲ್ಲಿ ಮಾತ್ರ ಹೇಳಬೇಕು. ನಮ್ಮ ಶಾಸಕ ಇರುವಾಗ ಹರಿಪುಂಜರು ಅವರಲ್ಲಿ ಮಾತ್ರ ಹೇಳ್ಬೇಕಾದ್ರೆ ಬೇರೆಯವರಲ್ಲಿ ಹೇಳಿ ಏನು ಪ್ರಯೋಜನ ಇಲ್ಲ. ಅವರಲ್ಲಿ ಏನು ಬೇಕಾದರೆ ಹೇಳ್ತೀನಿ ಯಾವತ್ತಿಗೂ. ಅವ್ರನ್ನ ಹೋಗಿ ಮೀಟ್ ಆಗ್ತೀರಿ, ಹೇಳ್ತೀರಿ ಮರು ತನಿಖೆ ಮಾಡಿಸಿ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತೀರಿ ಹಾಗಿದ್ರೆ ಶಾಸಕರನ್ನ ಭೇಟಿಯಾಗಿ? ಅವರಲ್ಲಿ ಹೇಳ್ತೇನೆ, ಮರು ತನಿಖೆ ಮಾಡಲಿಕ್ಕೆ ಅವರಲ್ಲಿ ಹೇಳ್ತೇನೆ ಬೇಕಾದರೆ. ಸೊ ಒಟ್ಟಿನಲ್ಲಿ ಈಗ ನೀವು ಹೇಳ್ತಾ ಇರೋ ರೀತಿ ಸೌಜನ್ಯ ಕೇಸ್ ಅನ್ಕೊಂಡ ರೀತಿಯಲ್ಲಿ ಸಾಗಿಲ್ಲ, ಸರಿಯಾಗಿ ನಡೆದಿಲ್ಲ, ಕೇಸ್ ಮರು ತನಿಖೆ ಆಗಬೇಕು, ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದೀನಿ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಅಲ್ವಾ? ಹೌದೌದು ಸರ್, ಹೌದು. ಎಲ್ಲದಕ್ಕೂ ದೇವರು ಉತ್ತರ ಕೊಡ್ಬೋದಂತ. ಫೈನ್, ಥ್ಯಾಂಕ್ ಯು ವೆರಿ ಮಚ್ ಗೋಪಾಲ್ ಪೂಜಾರಿ ಅವರೇ. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರಿ. ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ನಾನು ಇದೇ ವಿಚಾರಕ್ಕೆ ಹೇಳ್ತಾ ಇದ್ದೆ. ಧನ್ಯವಾದ ಗೋಪಾಲ್ ಪೂಜಾರಿ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತಿನವರೆಗೂ ತಾವು ಕೂತ್ಕೊಂಡು ಮಾತಾಡಿದ್ದಕ್ಕೆ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆ. ಎಸ್, ವೀಕ್ಷಕರೇ ಗಮನಿಸ್ತಾ ಇದ್ರಿ, ಗೋಪಾಲ್ ಪೂಜಾರಿ ಅವರು ಇಷ್ಟೊತ್ತಿನವರೆಗೂ ಮುಕ್ತವಾಗಿ ಮಾತಾಡಿದ್ರು. ಅವ್ರು ಹೇಳ್ತಾ ಇರುವಂಥ ವಿಚಾರ ಏನಂತಂದ್ರೆ, ನಾನು ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದದ್ದನ್ನ ನೋಡಿದೆ, ತನಿಖೆ ಮಾಡ್ತಾ ಇದ್ದ ಅಧಿಕಾರಿಗಳು ನನ್ನನ್ನು ಸ್ಪಾಟಿಗೆ ಕರ್ಕೊಂಡು ಹೋದ್ರು, ನನ್ನನ್ನು ಸ್ಟೇಷನ್ಗೆ ಕರೆಸಿದ್ರು, ನನ್ನನ್ನು ಅವರು ಮಾತಾಡಿಸಿದ್ರು, ನನ್ನ ವಿಚಾರವಾಗಿ ಒಂದು 4 ಪೇಪರ್ ರೆಡಿ ಕೂಡ ಮಾಡಿಕೊಂಡ್ರು, ಬರೆದು ಇಟ್ಕೊಂಡಿದ್ರು. ಆದರೆ ನನ್ನನ್ನು ಈಗಲೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ, ನನ್ನನ್ನು ಸಾಕ್ಷಿಯಾಗಿ ಯಾಕೆ ಪರಿಗಣಿಸ್ತಿಲ್ಲ ಅನ್ನುವಂತಹ ವಿಚಾರ. ಸೊ ನನ್ನನ್ನು ಈಗ ಸಾಕ್ಷಿಯಾಗಿ ಪರಿಗಣಿಸಿದರೆ ನಾನು ಈಗಲೂ ಕೂಡ ರೆಡಿ ಇದ್ದೇನೆ, ಬಂದು ಸಾಕ್ಷಿಯನ್ನು ಹೇಳ್ತೇನೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ನಮ್ಮ ಜೊತೆಗೆ ಕುಳಿತ ಈ ವ್ಯಕ್ತಿ ಅವತ್ತು